ಹಲೋ, ವೆಲ್ಕಮ್ ಬ್ಯಾಕ್ ಟು ಸ್ಟೋರೀಸ್ ಬೈ ನೀಮಾ. ಇವತ್ತು ಒನ್ ಆಫ್ ಅವರ್ ಮೋಸ್ಟ್ ಹ್ಯಾಪಿಯೆಸ್ಟ್ ಮೊಮೆಂಟ್ನ ನಿಮ್ಮ ಎದುರು ಇಡ್ತಾ ಇದ್ದೇವೆ ನಾವು. ತಮ್ಮನೇನು ನೋಡಿಯೇ ಗೊತ್ತಾಗಿರ್ತದೆ ನಿಮಗೆ ಇವತ್ತಿನ ವ್ಲಾಗ್ ಎಂತ ಹೇಳಿ. ಹೌದು, ಸೊ ಎ ನ್ಯೂ ಮೆಂಬರ್ ಈಸ್ ಗೆಟಿಂಗ್ ಆಡೆಡ್ ಟು ಅವರ್ ಫ್ಯಾಮಿಲಿ. ಎ ನ್ಯೂ ಮೆಂಬರ್ ಅಂತ ಹೇಳಿ ಟಿ ವಿ ಶೋರೂಮ್ ತೋರಿಸ್ತಿದ್ದೇವೆ ಅನ್ಕೋತೀರಾ? ಹೌದು, ಆ್ಯಕ್ಚುಲಿ ಎ ನ್ಯೂ ಮೆಂಬರ್ ಈಸ್ ಗೆಟಿಂಗ್ ಆಡೆಡ್ ಫ್ರಮ್ ಟಿ ವಿ ಶೋರೂಮ್. ನಮ್ಮ ಹತ್ರ ಆಲ್ರೆಡಿ ಅಗ್ನಿ ಇದ್ದಾನೆ, ಮೀಟಿಯಾರ್ 350 ರಾಯಲ್ ಎನ್ಫೀಲ್ಡ್ ಅವರದು. ಈಗ ಇನ್ನೊಂದು 2 ವೀಲರ್ ಆ್ಯಡ್ ಮಾಡುವ ಟೈಮ್ ಅಂತ ಹೇಳಿ ನಾವು ಹೋದದ್ದು ಟಿ ವಿ ಎಸ್ ಶೋರೂಮ್ಗೆ. ನಮ್ಮ ಬಜೆಟಿಗೆ ನಾವು ತಗೊಂಡದ್ದು ಅಪಾಚೆ RTR 164V ಸ್ಪೆಷಲ್ ಎಡಿಷನ್. ಇದು ನಮ್ಗೆ ಇನ್ನೊಂದು ಬೈಕ್ ತೆಗೆಯೋದು ಅಂತ ಆಸೆ ತುಂಬ ದಿನದ್ದಿದು. ನಮ್ಮಂಥ ಮಿಡಲ್ ಕ್ಲಾಸ್ ಮಕ್ಕಳಿಗೆ ಒಳ್ಳೆ ದಾರಿಯಲ್ಲಿ ಕೆಲಸ ಮಾಡಿ ದುಡ್ದು ಒಂದಿಷ್ಟು ಕಾಲ ಹಣ ಕೂಡಿಟ್ಟು ಒಂದು ಗಾಡಿ ತೆಗೆಯುವುದಂದರೆ ಎಷ್ಟು ಖುಷಿ ವಿಚಾರ ಅಲ್ವಾ? ನಮಗೆ ವೆಲ್ಕಮ್ ಕಿಟ್ ಅಂತ ಹೇಳಿ ಒಂದು ಕೀ ಚೈನು ಮತ್ತೊಂದು ಮಗ್ ಮತ್ತು ಅದು ಟವೆಲ್ ತಲೆಗೆ ಕಟ್ಟಿಕೊಳ್ಳಿಕ್ಕೆ ಅಂತ ಕೊಟ್ಟಿದ್ದರು. ಆಮೇಲೆ ಒಂದು ಹೆಲ್ಮೆಟ್ ಕೂಡ ಸಿಕ್ಕಿತ್ತು. ಶೋರೂಮಿಂದ ಗಾಡಿ ತಗೊಂಡು ಸೀದಾ ನಾವು ಹೋದದ್ದು ವಿಟ್ಲದಲ್ಲಿರುವ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನಕ್ಕೆ. ಗಾಡಿ ಪೂಜೆ ಮಾಡಿಸಿದ್ದು ಆಯಿತು, ನಮ್ಮ ಈ ಬೈಕಿಗೆ ಶಕ್ತಿ ಅಂತ ನಾಮಕರಣ ಮಾಡಿದ್ದು ಸಹ ಆಯಿತು. ಇದೆಲ್ಲ ಆಗಿ ಶಕ್ತಿಗೆ ಸ್ವಲ್ಪ ಶಕ್ತಿ ತುಂಬಿಸುವ ಅಂತ ಹೇಳಿ ಪೆಟ್ರೋಲ್ ಬಂಕಿಗೆ ಹೋಗಿ ಫುಲ್ ಟ್ಯಾಂಕ್ ಮಾಡಿಸಿ ನಾವು ಹೊರಟದ್ದು ಬೆಂಗಳೂರಿಗೆ. ಹಲೋ, ಹಾಯ್. TVS ಎಂತ ಹೇಳಿದರೆ ಶಕ್ತಿದು ಎಷ್ಟು ಕಿಲೋಮೀಟರ್ ಆಯಿತು? 8.5. ಶಕ್ತಿದು 68 ಕಿಲೋಮೀಟರ್ಸ್ ಆಯಿತು. ನೀವೆಲ್ಲ ನೋಡ್ಬೋದು, ಮೋಡ ಉಂಟು. ಸೊ ನಾವು ಏರ್ಪೋರ್ಟ್ ಹಾಕಿ ಮುಂದುವರಿಸುವಂತ ಇದ್ದೇವೆ. ಹೌದು, ಹಲೋ. ಹೆಲ್ಮೆಟ್ ಅಲ್ಲ, ಸಾರಿ, ರೈನ್ ಕೋಟ್ ಎಲ್ಲ ಹಾಕಿ ರೆಡಿ ಆಗಿದ್ದಾರೆ ಆಯಿತಾ. ಇನ್ನೆಂತ ಇದ್ರೆ ಸಹ ಹೋಗಿದೆ. ಫೈನಲಿ ನಾವು ಮನೆಗೆ ತಲುಪಿದ್ದೇವೆ. ನನ್ನ ವಾಯ್ಸ್ ಫುಲ್ ಹೋಗಿದೆ ಆಯಿತಾ. 6 hours 30 minutes ಬೇಕಾಯಿತು. ಟೋಟಲ್ 6.5 hours ಬೇಕಾಯಿತು. ಹೇಗೆ ಇತ್ತು ನಿಮಗೆ ಶಕ್ತಿ? ಸೂಪರ್, ಟಯರ್ಡ್ ಆಗಿಲ್ಲ. ನನಗೆ ಸಹ ಪಿಲಿಯನ್ ರೈಡರ್ ಆಗಿ ನಾನು ಬ್ಯಾಕ್ ರೆಸ್ಟ್ ಒಂದು ಇರಲಿಲ್ಲ ಅಂತ ಹೇಳಿದ್ರೆ ಅದು ಬಿಟ್ಟು ಕಂಫರ್ಟೇಬಲ್ ಆಗಿತ್ತು. ಪವರ್ಗೆ ಪವರ್, ಇದು ಪ್ರಮೋಷನ್ ಇನ್ನೊಮ್ಮೆ ಡೀಟೇಲ್. ಸೊ ಫೈನಲಿ ನಾವು ಊರಿಂದ ಬೆಂಗಳೂರಿಗೆ ನಮ್ಮ ಶಕ್ತಿಯಲ್ಲಿ ಬಂದ್ವಿ. ಆಲ್ಮೋಸ್ಟ್ 6.5 hours ತಗೊಂಡಿತ್ತು, ಬ್ರೇಕ್ ಎಲ್ಲ ಸೇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ.